ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಲ್ಲಿ ಕೊರೋನಾ ಆರ್ಭಟಕ್ಕೆ ರಾಜ್ಯ ಸರ್ಕಾರ ಬೆಚ್ಚಿ ಬಿದ್ದಿದೆ. ಬೆಂಗಳೂರಲ್ಲಿ ಹಾಗಾದ್ರೆ ಯಾವ ಏರಿಯಾ ಸೀಲ್ ಡೌನ್ ಆಗತ್ತೆ? ಬೆಂಗಳೂರಲ್ಲಿ ಮತ್ತೆ ಸೀಲ್ ಡೌನ್ ಪರ್ವ ಶುರುವಾಗಿದೆ. ಈಗ ಯಾವ ಏರಿಯಾ ಸೀಲ್ ಡೌನ್ ಆಗಬಹುದು? ಬೆಂಗಳೂರಿನ ಕೊರೋನಾ ನಿಯಂತ್ರಣಕ್ಕೆ ಸೀಲ್ ಡೌನ್ ಒಂದೇ ಈಗ ಮುಂದಿರುವಂತಹ ಅಸ್ತ್ರ. ಸಿಎಂ ಒಪ್ಪಿಗೆಗೆ ಬಿಬಿಎಂಪಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಎಲ್ಲಾ ಸಿದ್ಧತೆ ಕೂಡ ಆಗಿದೆ. ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಸಿಎಂ ಜೊತೆಗೆ ಆಯುಕ್ತರಿಂದ. ಈಗ ಸಿದ್ಧತೆ ನಡೀತಾ ಇದೆ. ಯಾವ ಏರಿಯಾ ಸೀಲ್ ಡೌನ್ ಮಾಡಬೇಕು ಅನ್ನುವಂತಹ ಅನುಮತಿ ಪಟ್ಟಿ ಏನ್ ರೆಡಿ ಇದೆ, ಅದಕ್ಕೆ ಅನುಮತಿ ಅಷ್ಟೇ ಬಾಕಿ ಇರೋದು. ಸಿಎಂ ಅನುಮತಿಗಾಗಿ ಪಾಲಿಕೆ ಅಧಿಕಾರಿಗಳು ಈಗ ಕಾಯ್ತಾ ಇದ್ದಾರೆ. ಈಗಾಗಲೇ ಕೆಆರ್ ಮಾರುಕಟ್ಟೆ ಬಳಿಯ ಆನಂದಪುರ ಸೀಲ್ ಡೌನ್ ಮಾಡುವಂತಹ ಕೆಲಸ ಶುರುವಾಗಿದೆ. ಸಿದ್ದಾಪುರ, ವಿವಿಪುರ ಸೇರಿದಂತೆ 10ಕ್ಕೂ ಹೆಚ್ಚು ಏರಿಯಾಗಳಿಗೆ ಈಗ ಸೀಲ್ ಬೀಳೋದು ಪಕ್ಕಾ. 10ಕ್ಕೂ ಹೆಚ್ಚು ಏರಿಯಾಗಳು ಈಗ ಕಂಟೈನ್ಮೆಂಟ್ ಝೋನ್ಗಳಾಗಿವೆ. ಬೆಂಗಳೂರಿನ ಪ್ರಮುಖ ಮಾರ್ಕೆಟ್ಗಳು ಕೂಡ ಬಂದ್ ಆಗುತ್ತೆ. ಈಗಾಗಲೇ ಕಮಿಷನರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಟಿವಿ9ಗೆ. ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾಗಳು ಸೀಲ್ ಡೌನ್ ಆಗಬಹುದು? ಹಾಗಾದ್ರೆ 8ರಿಂದ 10 ಲಿಸ್ಟ್ ಅಲ್ಲಿ, ಬಿಬಿಎಂಪಿ ಲಿಸ್ಟ್ ಅಲ್ಲಿ ಪ್ರಮುಖವಾಗಿ ಕೊರೋನಾ ಸೋಂಕು ಹೆಚ್ಚಳ ಆಗಿರುವಂತಹ ಪ್ರದೇಶಗಳು 20-30 ಸಂಖ್ಯೆಯಲ್ಲಿ ಸೋಂಕಿತರಿರೋದು. ಹೇಳಿಕೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಈಗ ಅಧಿಕವಾಗ್ತಾ ಇದೆ. ನಿನ್ನೆ ಬಂದಂತಹ ನಂಬರ್ ಇದೆಯಲ್ಲ, ಬಹಳ ದೊಡ್ಡ ಶಾಕ್ ಅದು, 196. ಯಾವ ಏರಿಯಾ ಸೀಲ್ ಡೌನ್ ಮಾಡಬೇಕು ಈ ಬಗ್ಗೆ ಈಗ ಪಟ್ಟಿ ರೆಡಿ ಆಗ್ತಾ ಇದೆ. ಅದಕ್ಕೆ ಅನುಮತಿಗೋಸ್ಕರ ಕಾಯಲಾಗ್ತಾ ಇದೆ. ಪಟ್ಟಿ ರೆಡಿ ಆಗಿದೆ, ಈಗ ಆಗ್ತಾ ಇದೆ, ಎಲ್ಲ ರೆಡಿ ಆಗಿದೆ. ಬಿಬಿಎಂಪಿ ಈ ಬಗ್ಗೆ ರೆಡಿ ಮಾಡ್ಕೊಂಡಿದೆ. ಎಲ್ಲೆಲ್ಲಿ ಸೋಂಕಿತರು ಹೆಚ್ಚಿದ್ದಾರೆ, ಅಲ್ಲಿ ಏನೇನು ಮಾಡಬೇಕು ಅನ್ನುವಂತಹ ವಿಚಾರವಾಗಿ. ಈಗಾಗಲೇ ಸೋಂಕಿತರ ಸಂಖ್ಯೆ 1200ರ ಗಡಿ ದಾಟಿ ಆಗಿದೆ. 1300ರ ಹತ್ರ. ನಿನ್ನೆ 196 ಪ್ರಕರಣ ದಾಖಲೆಯ 196. ಮೊನ್ನೆ 42 ಕೇಸ್ಗಳು ಬಂದ ಸಂದರ್ಭದಲ್ಲೇ ಬೆಂಗಳೂರಿಗರು ಆತಂಕಗೊಂಡಿದ್ರು. ಏನಿದು ಇಷ್ಟೊಂದು ಸಂಖ್ಯೆಯ ಕೇಸ್ಗಳು ಬೆಂಗಳೂರಲ್ಲಿ ಅಂತ. ಆದ್ರೆ ಅದನ್ನೂ ಮೀರಿ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 4 ಪಟ್ಟಿಗಿಂತಲೂ ಹೆಚ್ಚು 196 ಪ್ರಕರಣಗಳು ದಾಖಲಾಗಿರೋದು. ನಿನ್ನೆ ದಾಖಲೆಯ ಪ್ರಕರಣ. ನಿಜಕ್ಕೂ ಕೂಡ ಇದು ಆತಂಕ. ಈಗ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಈಗ ಬಿಬಿಎಂಪಿ ಅಧಿಕಾರಿಗಳ ಸಭೆ ನಡೀತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಸಚಿವ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಇನ್ನು ಪ್ರಮುಖವಾಗಿ ಕೊರೋನಾಗೆ ಸಂಬಂಧಪಟ್ಟಂತೆಯೇ ಈ ಒಂದು ಸಭೆ ನಿಗದಿಯಾಗಿದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಏನೇನು ಕ್ರಮವನ್ನ ಕೈಗೊಳ್ಳಬೇಕು ಈಗ ಕೊರೋನಾ ನಿಯಂತ್ರಣಕ್ಕೆ? ಹೀಗೆ ಬಿಟ್ರೆ ಪರಿಸ್ಥಿತಿ ಮಿತಿಮೀರಿ ಹೋಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಮುಂಬೈ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಪರಿಸ್ಥಿತಿ ಕೊರೋನಾ ಸದ್ಯಕ್ಕೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಜನರಿಗೆ ಹರಡ್ತಾ ಇದೆ. ಆಸ್ಪತ್ರೆಗಳಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಹೀಗಾಗಿ ಇಲ್ಲಿ ಕೊರೋನಾ ವಿಚಾರವಾಗಿ ಎದುರಿಸಬೇಕಾದಂತಹ ಸವಾಲುಗಳು ಹಲವು. ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ನಿನ್ನೆ 3 ಜನ ಬಲಿಯಾಗಿದ್ದಾರೆ ಕೊರೋನಾ ಸೋಂಕಿಗೆ ಬೆಂಗಳೂರಲ್ಲಿ. 1200ಕ್ಕೂ ಅಧಿಕ ಆಗಿದೆ ಈಗ ಸೋಂಕಿತರ ಸಂಖ್ಯೆ ಬೆಂಗಳೂರಲ್ಲಿ. ಹೀಗಾಗಿ ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಆದಷ್ಟು ಬೇಗ ತುರ್ತು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಫ್ರೀ ಡೌನ್ ಅಂತ ಎಲ್ಲರನ್ನೂ ಕೂಡ ಓಡಾಡೋದಕ್ಕೆ ಬಿಟ್ರೆ ಸೋಂಕಿತರೇ ಹೆಚ್ಚಳ ಆಗ್ತಾ ಇದ್ದಾರೆ. ಮುಂದೊಂದು ದಿನ ಬಹುತೇಕರು ಆಸ್ಪತ್ರೆಗಳಲ್ಲೇ ಇದ್ರೆ, ಆಸ್ಪತ್ರೆಗೋಸ್ಕರ ಪರದಾಡ್ತಾ ಇದ್ರೆ, ಸಾವು ನೋವಿನ ಸಂಖ್ಯೆ ಹೆಚ್ಚಾಯಿತು ಅಂತಂದ್ರೆ ಆಗ ವಾಣಿಜ್ಯ ಚಟುವಟಿಕೆಯಿಂದ ಹಿಡಿದು ಎಲ್ಲವೂ ಕೂಡ ಸ್ಟಾಪ್ ಆಗ್ಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಈಗಾಗಲೇ ಕೊರೋನಾ ಸೋಂಕು ಇದೆ ಅನ್ನುವಂತಹ ಕಾರಣಕ್ಕೋಸ್ಕರನೇ ವ್ಯಾಪಾರ ವಹಿವಾಟು ಸರಿಯಾಗಿ ನಡೀತಾ ಇಲ್ಲ. ಜನ ಬರ್ತಾ ಇಲ್ಲ ಅಂತ ವ್ಯಾಪಾರಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಜನ ಪ್ರಯಾಣಿಸ್ತಾ ಇಲ್ಲ ಅಂತ ಆಟೋ ಚಾಲಕರು, ಕ್ಯಾಬ್ ಚಾಲಕರು ನಷ್ಟದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಎಲ್ಲವೂ ಕೂಡ ನಷ್ಟದಲ್ಲೇ ಇದೆ. ಬಿಎಂಟಿಸಿ ಬಸ್ಗಳಲ್ಲೂ ಕೂಡ ಜನ ಜಾಸ್ತಿ ಓಡಾಡ್ತಾ ಇಲ್ಲ. ಆಲ್ರೆಡಿ ನಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಕೊರೋನಾ ಸೋಂಕೇನಾದ್ರೂ ಇನ್ನೂ ಜಾಸ್ತಿ ಆಯ್ತು ಅಂತಂದ್ರೆ ಆಗ ಅದನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗತ್ತೆ. ಒಂದು ಕಡೆ ಆರ್ಥಿಕತೆಗೂ ಹೊಡೆತ, ಇನ್ನೊಂದು ಕಡೆ ಜನರ ಜೀವವೂ ಹಾನಿ, ಜೊತೆಗೆ ಚಿಕಿತ್ಸೆ ಸಿಗದೆ ಎಷ್ಟೋ ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಈಗಾಗಲೇ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಇದೆ ಅನ್ನುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಇನ್ನು ಒಂದಷ್ಟು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಕೆಲವು ಆಸ್ಪತ್ರೆಗಳನ್ನ ಗುರುತಿಸಿ ಅಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ವೆಂಟಿಲೇಟರ್ಗಳ ವ್ಯವಸ್ಥೆ ಕೂಡ ಹೆಚ್ಚಾಗಬೇಕಾಗತ್ತೆ. ಬೆಂಗಳೂರಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನಸಂಖ್ಯೆ ಇರುವಾಗ ವ್ಯವಸ್ಥೆ ಕೂಡ ಅಧಿಕವಾಗಿ ಬೇಕಾಗತ್ತೆ. ಯಾಕಂದ್ರೆ ಯಾವಾಗ ಈ ಕೊರೋನಾ ಯಾವ ರೀತಿಯಲ್ಲಿ ಹರಡಿ ಕಂಟಕವಾಗುತ್ತೋ ಎಲ್ರಿಗೂ ಅನ್ನುವಂತಹ ಆತಂಕ ಎಲ್ರಿಗೂ ಕೂಡ ಇದೆ. ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಈಗ ಸ್ಟಾಪ್ ಆಗಿದೆ. ಕೆಲವೊಬ್ಬರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋ ಬದಲು ಮನೆಯಲ್ಲೇ ಸೀಲ್ ಡೌನ್ ಮಾಡಿ ಕೆಲವರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರಿಯಿತು, ಕೊರೋನಾ ಸೋಂಕು ಹೆಚ್ಚಳ ಆಯಿತು ಅಂತಂದ್ರೆ ನಿಜಕ್ಕೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅದಕ್ಕೂ ಮೊದಲು ಈಗ ಎಚ್ಚೆತ್ತುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಸರ್ಕಾರಕ್ಕಾಗ್ಲಿ ಬಿಬಿಎಂಪಿಗಾಗ್ಲಿ. ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಸೀಲ್ ಡೌನ್ ಅಸ್ತ್ರ
ಒಂದು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇರೋದು. ಸೀಲ್ ಡೌನ್ ಮಾಡಿದ್ರು ಅಂತಂದ್ರೆ ಆಗ ಜನರ ಓಡಾಟವನ್ನು ನಿಯಂತ್ರಿಸಬಹುದು, ವಾಹನಗಳ ಓಡಾಟ ನಿಯಂತ್ರಿಸಬಹುದು, ಸೋಂಕು ಹರಡುವಿಕೆಯನ್ನು ನಿಯಂತ್ರಿಸಬಹುದು. ಜೊತೆಗೆ ಜನರು ಯಾವ ಕಾರಣಕ್ಕೆ ಹೊರಗಡೆ ಬರ್ತಾರೆ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಿದ್ದೆ ಆದ್ರೆ ಆಗ ಸೋಂಕಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಬಹುದು. ಇರೋ ಸೋಂಕಿತರನ್ನೇ ಕಡಿಮೆ ಮಾಡುವ ಬಗ್ಗೆ ಯೋಚನೆ ಮಾಡಬಹುದು. ಈಗ ಪಾದರಾಯನಪುರದಲ್ಲಿ, ಶಿವಾಜಿನಗರಲ್ಲಿ ಯಾವ ರೀತಿ ಆಯ್ತು ಆ ರೀತಿ ಅಂದ್ರೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದ್ದಂತೆ ಸೀಲ್ ಡೌನ್ ಮಾಡ್ತಾ ಹೋದಾಗ ಅಲ್ಲಿ ಜನರ ಓಡಾಟ ಕಡಿಮೆ ಆಗುತ್ತೆ, ಹರಡೋದು ಕಡಿಮೆ ಆಗುತ್ತೆ, ಆಗ ಸೋಂಕನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳಬಹುದು ಅನ್ನುವಂತಹ ವಿಚಾರವಾಗಿ. ಇನ್ನು ಲಾಕ್ಡೌನ್ ಅನ್ನ ಜನ ದುರುಪಯೋಗ ಪಡಿಸಿಕೊಂಡ್ರು. ಲಾಕ್ಡೌನ್ ಮಾಡಿದ್ದನ್ನ ಜನ ದುರುಪಯೋಗ ಪಡಿಸಿಕೊಂಡ್ರು. ಲಾಕ್ಡೌನ್ ಅನ್ನ ಜನ ದುರುಪಯೋಗ ಪಡಿಸಿಕೊಂಡ್ರು ಅನ್ನುವಂಥದ್ದು ಸಿಎಂ ಸಭೆಯಲ್ಲಿ ಹೇಳ್ತಾ ಇರುವಂತಹ ಮಾತು. ಲಾಕ್ಡೌನ್ ಮಾಡಿ ಆಗಿತ್ತು ಸರ್ಕಾರದ ಕಡೆಯಿಂದ, ಜನ ಅದನ್ನ ದುರುಪಯೋಗ ಪಡಿಸಿಕೊಂಡ್ರು. ಸಿಎಂ ಇಲ್ಲಿ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿರುವಂತಹ ರೀತಿ ಇದು. ಜನರ ಬಗ್ಗೆ ಹೇಳಿರೋದು, ಜನರು ಲಾಕ್ಡೌನ್ ಅನ್ನ ದುರುಪಯೋಗ ಪಡಿಸಿಕೊಂಡ್ರು. ಲಾಕ್ಡೌನ್ ಮಾಡಲಾಗಿತ್ತು ಕರೆಕ್ಟ್, ಆದ್ರೆ ಜನ ಅದನ್ನ ದುರುಪಯೋಗ ಮಾಡಿಕೊಂಡ್ರು. ಲಾಕ್ಡೌನ್ ಅನ್ನ ಸರಿಯಾಗಿ ಫಾಲೋ ಮಾಡಿಲ್ಲ. ಮಾಸ್ಕ್ ಧರಿಸಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಮಾಸ್ಕ್ ಅನ್ನ ಇನ್ನೂ ಕೂಡ ಧರಿಸ್ತಾ ಇಲ್ಲ. ಲಾಕ್ಡೌನ್ ಮಾಡಿದ್ರು ಕೂಡ ಅದನ್ನ ಉಲ್ಲಂಘನೆ ಮಾಡಿ ಜನ ಓಡಾಡೋದಕ್ಕೆ ಶುರು ಮಾಡಿದ್ರು. ಕೊರೋನಾ ಸೋಂಕು ಹರಡೋದಕ್ಕೂ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಜನ ಅದನ್ನ ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಲಾಕ್ಡೌನ್ ನ ದುರುಪಯೋಗ ಪಡಿಸಿಕೊಂಡ್ರು ಜನ ಅನ್ನುವಂತಹ ವಿಚಾರವಾಗಿ. ಈ ಪರಿಸ್ಥಿತಿಗೆ ಕಾರಣ ಆಗಿರುವಂತದ್ದು ಲಾಕ್ಡೌನ್ ದುರುಪಯೋಗ. ಆದ್ರೆ ಇಲ್ಲಿ ಗಮನಿಸಬೇಕು, ಹೊರ ರಾಜ್ಯದಿಂದ, ಹೊರ ದೇಶದಿಂದ ಬಂದಿರೋರಿಂದ ಸೋಂಕು ಹೆಚ್ಚಳ ಆಗಿದೆ. ಈ ಅಂಶ ಕೂಡ ಇಲ್ಲಿ ಪ್ರಮುಖ. ಆದ್ರೆ ಸಿಎಂ ಹೇಳ್ತಾ ಇರೋದು ಲಾಕ್ಡೌನ್ ಅನ್ನ ಜನ ದುರುಪಯೋಗ ಪಡಿಸಿಕೊಂಡ್ರು, ಅದು ಈ ರೀತಿಯ ಪರಿಸ್ಥಿತಿಗೆ ಕಾರಣ ಆಗಿರೋದು ಅನ್ನುವಂಥದ್ದು ಸಿಎಂ ಹೇಳ್ತಾ ಇರುವಂತಹ ಮಾತು ಸಭೆಯಲ್ಲಿ. ಇದರ ಜೊತೆಗೆ ನಾವು ಆಡ್ ಮಾಡಬಹುದಾದ್ರೆ, ಹೊರ ರಾಜ್ಯಗಳಿಂದ ಯಾವಾಗ ಜನರನ್ನ ಬರೋದಕ್ಕೆ, ಮಹಾರಾಷ್ಟ್ರದಿಂದ ಕಳ್ಳದಾರಿಗಳ ಮೂಲಕ ಜನ ಬರೋದಕ್ಕೆ ಶುರು ಮಾಡಿದ್ರು, ಬಂದಿರೋರನ್ನ ಸರಿಯಾಗಿ ಕ್ವಾರಂಟೈನ್ ಮಾಡಲಿಲ್ಲ, ಅಲ್ಲಿಂದ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗಿರೋದು. ಬರೀ ಲಾಕ್ಡೌನ್ ಅಷ್ಟೇ ಕಾರಣ ಅಲ್ಲ ಈ ಪರಿಸ್ಥಿತಿಗೆ. ಲಾಕ್ಡೌನ್ ಅನ್ನ ಒಂದು ಹಂತದಲ್ಲಿ ಬೆಂಗಳೂರಿನ ಜನ ಗಂಭೀರವಾಗಿ ಪರಿಗಣಿಸಿದ್ರು. ಕೆಲವರು ಅಲ್ಲಿ ಇಲ್ಲಿ ಲಾಕ್ಡೌನ್ ಅನ್ನ ದುರುಪಯೋಗ ಪಡಿಸಿಕೊಂಡ್ರು ಕೂಡ 80% ಜನ ಲಾಕ್ಡೌನ್ ಅನ್ನ ಗೌರವಿಸಿದ್ರು, ಲಾಕ್ಡೌನ್ ಅನ್ನ ಫಾಲೋ ಮಾಡಿದ್ರು. ಆದ್ರೆ ಸೋಂಕಿತರ ಸಂಖ್ಯೆ ಏರಿಕೆ ಆಗೋದಕ್ಕೆ ಸರ್ಕಾರದ ನಿರ್ಧಾರವೂ ಕೂಡ ಕಾರಣ. ಹೊರ ರಾಜ್ಯಗಳಿಂದ ಜನರನ್ನ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅದು ಇಲ್ಲಿ ವ್ಯಕ್ತವಾಗಿಲ್ಲ ಈ ಒಂದು ಮಾತು. ಇಲ್ಲಿ ಸಿಎಂ ಹೇಳ್ತಾ ಇರೋದು ಲಾಕ್ಡೌನ್ ದುರುಪಯೋಗ ಆಗಿರೋದು ಈ ಪರಿಸ್ಥಿತಿಗೆ ಕಾರಣ. ಹೊರ ರಾಜ್ಯಗಳಿಂದ ಬಂದವರಿಂದ ವೈರಸ್ ಹರಡಿದೆ, ಅದು ಜನರು ಮಾಡಿರೋದಲ್ಲ, ಸರ್ಕಾರದ ತೀರ್ಮಾನ. ಅದು ಹೊರ ರಾಜ್ಯಗಳಿಂದ ಬಂದಿರೋದು. ದಿನೇ ದಿನೇ ಸೋಂಕು ಹರಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಸಿಎಂ ಸಭೆಯ ಇನ್ಸೈಡ್ ಡೀಟೇಲ್ಸ್. ಇದು ಲಾಕ್ಡೌನ್ ಅನ್ನ ಜನ ದುರುಪಯೋಗ ಪಡಿಸಿಕೊಂಡ್ರು. ಈ ರೀತಿಯ ಪರಿಸ್ಥಿತಿ ಬರೋದಿಕ್ಕೆ ಲಾಕ್ಡೌನ್ ದುರುಪಯೋಗ ಮಾಡಿಕೊಂಡಿರೋದೇ ಕಾರಣ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಜೊತೆಗೆ ಹೊರ ರಾಜ್ಯಗಳಿಂದ ಬಂದಿರೋದ್ರಿಂದ ಸೋಂಕು ಹರಡಿದೆ. ಇಲ್ಲಿ ಹೊರ ರಾಜ್ಯಗಳಿಂದ ಬಂದಿರೋದ್ರಿಂದ ಸೋಂಕು ಹರಡಿರೋದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಬೆಂಗಳೂರಿನ ಮಟ್ಟಿಗೆ. ಸಾವಿರ ಸಂಖ್ಯೆಯಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಅಲ್ಲಿ ಜನ ಬಂದಿದ್ರು. ಅವ್ರನ್ನೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಲಾಯ್ತಾ? ಅವರೆಲ್ಲರನ್ನೂ ಕೂಡ ಸರಿಯಾಗಿ ಗಮನಿಸಿ ಮಾನಿಟರ್ ಮಾಡಲಾಗಿದ್ಯಾ? ಹೋಮ್ ಕ್ವಾರಂಟೈನ್ ಅಂತ ಕಳುಹಿಸಿದವರು, ಸೀಲ್ ಹಾಕಿರೋರು ಅದನ್ನ ಫಾಲೋ ಮಾಡಿದ್ದಾರಾ? ಅದನ್ನ ನೋಡ್ಲಾಗಿದ್ಯಾ? ಹೊರ ರಾಜ್ಯದಿಂದ ಈ ಪರಿಸ್ಥಿತಿಯಲ್ಲಿ ಜನರನ್ನ ಯಾಕೆ ಕರ್ನಾಟಕಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅನ್ನೋದನ್ನ ಬೆಂಗಳೂರಿನ ಜನನೇ ಕೇಳಿದ್ರು. ಆ ಸಂದರ್ಭದಲ್ಲಿ ಲಾಕ್ಡೌನ್ ಫಾಲೋ ಮಾಡಿದಂತಹ ಜನನೇ ಈ ಪ್ರಶ್ನೆಯನ್ನ ಕೇಳಿದ್ರು. ಇಲ್ಲಿ ಸಿಎಂ ಸಭೆಯಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ, ಸಿಎಂ ಹೇಳ್ತಾ ಇರೋದು ನಾವು ಲಾಕ್ಡೌನ್ ಮಾಡಿದ್ವಿ, ಸರ್ಕಾರ ಲಾಕ್ಡೌನ್ ಮಾಡಿತ್ತು, ಆದ್ರೆ ಜನ ಅದನ್ನ ದುರುಪಯೋಗ ಪಡಿಸಿಕೊಂಡ್ರು, ಅದೇ ಈ ಪರಿಸ್ಥಿತಿಗೆ ಕಾರಣ ಅನ್ನುವಂತಹ ವಿಚಾರವಾಗಿ ಅವರು ಹೇಳಿರೋದು. ಹಾಗಾಗಿ ಇಲ್ಲಿ ಸಿಎಂ ಅಭಿಪ್ರಾಯವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ನೋಡೋದಾದ್ರೆ ಸರ್ಕಾರದ ನಿರ್ಧಾರವೂ ಕೂಡ ಮುಖ್ಯ ಆಗುತ್ತೆ. ಹೊರ ರಾಜ್ಯಗಳಿಂದ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಏಕಾಏಕಿ ಬಂದ್ರು ಬೆಂಗಳೂರಿಗೆ ಅಂತಂದ್ರೆ ಇಲ್ಲಿ ಬೆಂಗಳೂರಿನವ್ರು ಏನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಈ ಪರಿಸ್ಥಿತಿಗೆ ಕಾರಣ ಆಗಿರುವಂತದ್ದು ಲಾಕ್ಡೌನ್ ದುರುಪಯೋಗ. ಸಿಎಂ ಮಾತಿದು. ಆದ್ರೆ ಇಷ್ಟೇ ಅಲ್ಲ, ಸರ್ಕಾರ ಹೊರ ರಾಜ್ಯದಿಂದ ಬಂದಿರೋರ್ನ, ಕಳ್ಳದಾರಿಗಳ ಮೂಲಕ ಬಂದಿರೋರ್ನ ಪತ್ತೆ ಹಚ್ಚೋದಕ್ಕೆ ವಿಫಲ ಆಯಿತು. ಹೊರ ರಾಜ್ಯದಿಂದ ಅಷ್ಟು ಸೋಂಕಿರುವಂತಹ ಮಹಾರಾಷ್ಟ್ರ, ಗುಜರಾತ್, ದೆಹಲಿ, ತಮಿಳುನಾಡಿನಿಂದ ಜನ ಓತಪ್ರೋತವಾಗಿ ಬಂದ್ರು. ಕೆಲವೊಬ್ರು ಗಡಿಯಲ್ಲಿ ಕಳ್ಳದಾರಿಯ ಮೂಲಕ ಬಂದ್ರು, ಫ್ಲೈಟ್ಗಳ ಮೂಲಕ ಬಂದ್ರು, ಜೊತೆಗೆ ಟ್ರೈನ್ ಮೂಲಕ ಬಂದ್ರು, ಬಸ್ಗಳು ಓಡಾಟ ಕೂಡ ಆಯ್ತು. ಹೀಗಾಗಿ ಇದು ಬಹಳ ನೋವು, ದುಃಖ ತರುವಂತಹ, ಆಘಾತ ತರುವಂತಹ ವಿಚಾರ ಹೌದು. ಆದ್ರೆ ಇಲ್ಲಿ ಜನರು ತಮ್ಮ ಜವಾಬ್ದಾರಿಯನ್ನ ಒಂದಷ್ಟರ ಮಟ್ಟಿಗೆ ವಹಿಸಿದ್ದಾರೆ. ಜೊತೆಗೆ ಸರ್ಕಾರವೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಲಾಕ್ಡೌನ್ ಮಾಡಿದೆ. ಇಲ್ಲಿ ಕೆಲವರಿಂದ ಲಾಕ್ಡೌನ್ ದುರುಪಯೋಗ ಆಗಿದೆ, ಮತ್ತೆ ಕೆಲವು ಸರ್ಕಾರದ ತೀರ್ಮಾನ ಕೂಡ ಹೊರ ರಾಜ್ಯಗಳಿಂದ ಬರೋರ್ನ ಇಲ್ಲಿ ಬೆಂಗಳೂರಲ್ಲಿ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಯಾಕಂದ್ರೆ ಜನ ಆಗ ಅಸಹಾಯಕರಾಗಿ ಹೋಗ್ತಾ
ಹೋಗ್ತಾರೆ. ಇಷ್ಟೆಲ್ಲ ನಿಯಂತ್ರಣ ಮಾಡಿಕೊಂಡ್ರು ಕೂಡ, ಇಷ್ಟೆಲ್ಲ ಕೊರೋನಾ ವಿಚಾರವಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರು ಕೂಡ ಮಹಾರಾಷ್ಟ್ರದಿಂದ ಬಂದಿರೋರು, ತಮಿಳುನಾಡಿನಿಂದ ಬಂದಿರೋರು, ಆಂಧ್ರ ಪ್ರದೇಶದಿಂದ ಬಂದಿರೋರು, ಡೆಲ್ಲಿಯಿಂದ ಬಂದಿರೋರು, ಗುಜರಾತ್ನಿಂದ ಬಂದಿರೋರು ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಅವರಿಗೆ ಹೋಮ್ ಕ್ವಾರಂಟೈನ್ ಅಂತ ಸೀಲ್ ಹಾಕೊಂಡು ಅವ್ರು ಹೊರಗಡೆ ಓಡಾಡೋದನ್ನ ಯಾರು ಕೂಡ ಕಂಟ್ರೋಲ್ ಮಾಡ್ತಾ ಇಲ್ಲ, ಅಥವಾ ಅವರಿಗೆ ಬೇಕಾದಂತಹ ಕ್ವಾರಂಟೈನ್ ನ ಅವಧಿಯನ್ನ ಕೂಡ ಅಲ್ಲಿ ವಿಸ್ತರಿಸಿಲ್ಲ. 2-3 ದಿನಕ್ಕೆ ಮನೆ ಕಳಿಸ್ತಾ ಇದ್ದಾರೆ. ಕ್ವಾರಂಟೈನ್ ಕೇಂದ್ರಗಳಲ್ಲಿ ಸರಿಯಾಗಿ ಎಲ್ಲರನ್ನ ಕೂಡ ಸಪರೇಟ್ ಆಗಿಡುವಂತಹ ವ್ಯವಸ್ಥೆ ಮಾಡಿಲ್ಲ ಅಂತಂದಾಗ ಬೆಂಗಳೂರಿನ ಜನ ಏನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಯಾಕಂದ್ರೆ ಬೆಂಗಳೂರಿನ ಜನ ತಮ್ಮ ಎಚ್ಚರಿಕೆಯಲ್ಲಿ ತಾವಿದ್ರೂ ಕೂಡ ಈಗ ಇಲ್ಲಿ ತನಕ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಇತ್ತು. ಆದ್ರೆ ಪರಿಸ್ಥಿತಿ ಯಾವ ರೀತಿ ಅಂದ್ರೆ ನಮ್ಮ ಆರೋಗ್ಯ ಇನ್ನೊಬ್ಬರ ಕೈಯಲ್ಲಿ ಅನ್ನುವ ರೀತಿಯ ಪರಿಸ್ಥಿತಿ ಆಗಿದೆ ಈಗ ಬೆಂಗಳೂರಲ್ಲಿ. ಯಾಕಂದ್ರೆ ಬೆಂಗಳೂರಿನ ಜನ ಯೋಚನೆ ಮಾಡ್ತಾರೆ, ನಾವೆಷ್ಟೇ ಕೇರ್ ತಗೊಂಡ್ರು ಕೂಡ ನಮ್ಮ ಜೊತೆಗಿರೋರು ಅಥವಾ ನಮ್ಮ ಸುತ್ತಮುತ್ತ ಓಡಾಡೋರು ಅದೇ ರೀತಿಯ ಜಾಗೃತಿನ ವಹಿಸ್ತಾರೆ ಅಂತ ಏನ್ ಗ್ಯಾರಂಟಿ? ಇದು ಜನರಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇರೋದು. ಹೀಗಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈಗ ಯಾವ ರೀತಿ ಬೆಂಗಳೂರಿನಲ್ಲಿ ಸೋಂಕನ್ನ ಕಡಿಮೆ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಬಹುದು, ಕಡಿಮೆ ಅನ್ನೋದಕ್ಕಿಂತಲೂ ಕೂಡ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಇನ್ನು ಜಾಸ್ತಿ ಆಗದೇ ಇರುವ ರೀತಿಯಲ್ಲಿ ನೋಡ್ಕೋಬೇಕಾಗಿದ್ದು ಬಹಳ ಮುಖ್ಯ. ಈಗಾಗಲೇ ಬಹಳ ವ್ಯಾಪಕವಾಗಿ ಸ್ಪ್ರೆಡ್ ಆಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ನಂಬರ್ಸೇ ಈಗ ಸಿಗತ್ತೆ ಬೆಂಗಳೂರಲ್ಲಿ. ಹೀಗಾಗಿ ಬೆಂಗಳೂರಿನ ಈ ಪರಿಸ್ಥಿತಿಗೆ ಕಾರಣವಾದಂತಹ ಅಂಶಗಳು ಹೊರ ರಾಜ್ಯದಿಂದ ಬಂದಿರೋರಿಂದ ಸೋಂಕು ಇದ್ದಕ್ಕಿದ್ದಂತೆ ಏರಿಕೆಯಾಗಿರೋದಾಗಿತ್ತು. ಬೆಂಗಳೂರಿನ ಜನ ಲಾಕ್ಡೌನ್ ಅನ್ನ ಫಾಲೋ ಮಾಡಿದ್ರು, ಸೀಲ್ ಡೌನ್ ಅನ್ನ ಕೂಡ ಫಾಲೋ ಮಾಡಿದ್ರು. ಕೆಲವೊಂದು ಕಡೆ ಅದನ್ನ ಮೀರಿದ್ರು ಕೂಡ ಸೋಂಕು ಆ ಪ್ರಮಾಣದಲ್ಲಿ ಏರಿಕೆ ಆಗಿರ್ಲಿಲ್ಲ. ಆದ್ರೆ ಯಾವಾಗ ಇದು ಏರಿಕೆ ಆಯ್ತು? ಹೊರ ರಾಜ್ಯದಿಂದ ಬರೋರಿಗೆ ಅವಕಾಶ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಬರೋರ್ನ ಬೇಡ ಅಂತ ಹೇಳೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಬೆಂಗಳೂರು ಜನರ ಕೈಯಲ್ಲಿ ಇರ್ಲಿಲ್ಲ ಅದು. ಆದ್ರೆ ಸರ್ಕಾರ ಆ ಸಮಯದಲ್ಲಿ ಯಾರ್ಯಾರಿಗೆ ಸೋಂಕಿದೆ ಅಲ್ಲೇ ಟೆಸ್ಟ್ ಮಾಡಿಸಿ ಅವ್ರನ್ನ ಇಲ್ಲಿಗೆ ರಾಜ್ಯದ ಒಳಗಡೆ ಬಿಟ್ಟಿದ್ದೇ ಆಗಿದ್ರೆ ಬಹುಶಃ ಒಂದು ಮಟ್ಟಿಗೆ ಕಂಟ್ರೋಲಿಗೆ ಬರ್ತಿತ್ತು ಅಂತ ಅನ್ಸುತ್ತೆ. ಇಲ್ಲಿ ಸರ್ಕಾರ ಲಾಕ್ಡೌನ್ ಜನ ದುರುಪಯೋಗ ಪಡಿಸಿಕೊಂಡಿದ್ದಕ್ಕೆ ಈ ರೀತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯ ಇನ್ನೂ ಕೂಡ ಇದೆ. ಸರ್ಕಾರದ ತೀರ್ಮಾನವೂ ಕೂಡ ಇಲ್ಲಿ ಅಡಕವಾಗಿದೆ. ಇನ್ನು ಇಲ್ಲಿ ತನಕ ಸೋಂಕಿತರ ಸಂಖ್ಯೆ ಏರಿಕೆ ಆದ್ರೂ ಕೂಡ ಆತಂಕ ಕೆಲವರಲ್ಲಿ ಇರಲಿಲ್ಲ. ಯಾಕಂತಂದ್ರೆ ಕೆಲವರು ಎಸಿಂಪ್ಟಮ್ಯಾಟಿಕ್ ಕೇಸ್ಗಳಾಗಿದ್ವು, ಕೆಲವು ಅಂಥವರಿಂದ ಸೋಂಕು ಹರಡೋದಿಲ್ಲ ಅನ್ನುವಂತಹ ಧೈರ್ಯ ಇತ್ತು. ಆದ್ರೆ ಈಗ ಆತಂಕದ ವಿಚಾರ ಏನಂತಂದ್ರೆ ಲಕ್ಷಣಗಳಿರುವಂತಹ ಕೇಸ್ಗಳೇ ಪತ್ತೆ ಆಗ್ತಾರೆ, ಸಾವಿನ ಒಂದು ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತಹ ವಿಚಾರ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.